ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಎಲ್ ಮುರುಗನ್ ಅವರು ಇಂದು ಕರ್ನಾಟಕಕ್ಕೆ ಭೇಟಿ ನೀಡಿದ್ದು ಶಿವಮೊಗ್ಗದಲ್ಲಿರುವ ಎಫ್ಎಂ ಟ್ರಾನ್ಸ್ಮಿಟರ್ ಕೇಂದ್ರದಲ್ಲಿ ಹೊಸ 10 ಕಿಲೋವ್ಯಾಟ್ ಎಫ್ಎಂ ಟ್ರಾನ್ಸ್ಮಿಟರ್ ಕೇಂದ್ರವನ್ನು ಉದ್ಘಾಟಿಸಿದರು. ಈ ವೇಳೆ ಸಂಸದ ಬಿವೈ ರಾಘವೇಂದ್ರ, ಶಾಸಕ ಎಸ್ಎನ್ ಚನ್ನಬಸಪ್ಪ, ವಿಧಾನ ಪರಿಷತ್ ಸದಸ್ಯ ಡಾ ಧನಂಜಯ ಸರ್ಜಿ, ಪ್ರಸಾರ ಭಾರತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೌರವ್ ದ್ವಿವೇದಿ, ಆಕಾಶವಾಣಿ ಮಹಾನಿರ್ದೇಶಕ ರಾಜೇಂದ್ರ ಕುಮಾರ್, ದಕ್ಷಿಣ ವಲಯ ಅಪರ ಮಹಾನಿರ್ದೇಶಕರಾದ ಗೀತಾರಾಣಿ, ಭದ್ರಾವತಿ ಆಕಾಶವಾಣಿ ಮುಖ್ಯಸ್ಥ ಎಸ್ಆರ್ ಭಟ್, ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಅಭಿಪ್ರಾಯ ಕನಸಿನ ಶಿವಮೊಗ್ಗ ಹೇಗಿರಬೇಕು ಅಂತ ಅನೇಕ ಹೇಳಿದ್ರು. ಶಿವಮೊಗ್ಗ ಹೇಗಿರಬೇಕು ಅಂತೇಳಿ ಬಳಿಕ ಡಾಕ್ಟರ್ ಎಲ್ ಮುರುಗನ್ ರೇಡಿಯೋ ವಿಶ್ವಾಸಾರ್ಹ ಮತ್ತು ಪರಿಣಾಮಕಾರಿ ಸಂವಹನ ಮಾಧ್ಯಮವಾಗಿದ್ದು ನೂತನವಾಗಿ ಭದ್ರಾವತಿ ಆಕಾಶವಾಣಿಗೆ ಎಫ್ಎಂ ಅಳವಡಿಸುವ ಮೂಲಕ ಮಹತ್ವದ ಮೈಲುಗಲ್ಲು ಸಾಧಿಸಲಾಗಿದೆ. ಈ ಮೂಲಕ 8 ಜಿಲ್ಲೆಗಳನ್ನು ಈ ಎಫ್ಎಂ ವಾಹಿನಿ ತಲುಪಲಿದೆ. ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಅತಿ ಹೆಚ್ಚು ಜನರನ್ನು ತಲುಪುವ ನಿಟ್ಟಿನಲ್ಲಿ ಎಫ್ಎಂ ಮಹತ್ವ ಪಡೆದಿದ್ದು 92% ಭಾಗವನ್ನು ತಲುಪುವ ಬಹುದೊಡ್ಡ ಪ್ರಸಾರ ಮಾಧ್ಯಮವಾಗಿದೆ. ಕಲೆ, ಸಂಸ್ಕೃತಿ, ವಿನ್ಯಾಸ, ಚಲನಚಿತ್ರ, ಸಂಗೀತ ಸೇರಿದಂತೆ ಸೃಜನಶೀಲ ವಲಯಗಳನ್ನು ಹೊಂದಿದ್ದು ಸ್ಥಳೀಯ ಕಲಾವಿದರನ್ನು ಜಾಗತಿಕ ಮಟ್ಟದಲ್ಲಿ ಪರಿಚಯಿಸಲು ವೇದಿಕೆ ಸೃಷ್ಟಿಸಿದೆ ಎಂದರು. ರೇಡಿಯೋ 23 ಭಾಷೆಗಳು ಮತ್ತು 182 ಉಪಭಾಷೆಗಳಲ್ಲಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಾ ಗಡಿನಾಡು, ಗುಡ್ಡಗಾಡು ಮತ್ತು ದೂರದ ಪ್ರದೇಶಗಳನ್ನು ತಲುಪುತ್ತಿದೆ. ಎಲ್ಲ ವರ್ಗ ಹಾಗೂ ವಯೋಮಾನದ ಜನತೆಯನ್ನು ಕೇಂದ್ರೀಕರಿಸಿ ಆಕಾಶವಾಣಿ ಪಾಡ್ಕಾಸ್ಟ್ ಆರಂಭವಾಗಿದ್ದು 550 ಸಮುದಾಯ ಬಾನುಲಿ ವಾಹಿನಿಗಳು ಕೆಲಸ ಮಾಡುತ್ತಿದೆ. ಭದ್ರಾವತಿ ಆಕಾಶವಾಣಿ ಎಫ್ಎಂ 3500 ಚದರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಎಂದು ಹೇಳಿದರು. Community radio is also playing a pivotal role to take up the messages to the common people. Now in country 558 community radio stations are functioning in this junction. Particularly for this Shimoga and Bhatravati FM transmitter, this was Bhumi Pujan was done last year 23rd January. So this year February we are inaugurated, we are dedicated. So how our government is very fast. Our Prime Minister, you are seeing always we are marching towards the Viksit Bharat. ರಾಷ್ಟ್ರದಲ್ಲಿ ಸಂಸದ ಬಿವೈ ರಾಘವೇಂದ್ರ, ಭದ್ರಾವತಿ ಆಕಾಶವಾಣಿ ಕೇಂದ್ರವು 10 ಕಿಲೋವ್ಯಾಟ್ ಸಾಮರ್ಥ್ಯದ ಎಫ್ಎಂ 101.4 ತರಂಗಾಂತರದ ಮೂಲಕ ಶಿವಮೊಗ್ಗದ ಸುತ್ತಲಿನ 8 ಜಿಲ್ಲೆಗಳಿಗೆ ತನ್ನ ಪ್ರಸಾರ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳುತ್ತಿದೆ. ಸುಮಾರು 1 ಕೋಟಿ ಜನರಿಗೆ ಈ ಸೇವೆ ಲಭಿಸುತ್ತಿದ್ದು ಭದ್ರಾವತಿ ಆಕಾಶವಾಣಿ ವಜ್ರ ಮಹೋತ್ಸವದ ಉಡುಗೊರೆ ಇದಾಗಿದೆ ಎಂದು ತಿಳಿಸಿದರು. ಆ ಕಡೆ ಆಂಧ್ರ, ಈ ಕಡೆ ಕವರ್ ಆಗುತ್ತೆ. ಆದರೆ ಇದು ಒಂದೇ ಏಕೈಕ ಶಿವಮೊಗ್ಗ ಭದ್ರಾವತಿ ಆಕಾಶವಾಣಿ ಕೇಂದ್ರ ಸಂಪೂರ್ಣವಾಗಿ ಕನ್ನಡಿಗರನ್ನ ಕವರ್ ಮಾಡುವಂತ ಕೇಂದ್ರ ನಮ್ಮ ಶಿವಮೊಗ್ಗ ಭದ್ರಾವತಿ ಆಕಾಶವಾಣಿ ಕೇಂದ್ರ ಅಂತ ಹೇಳಿ ಇವತ್ತು ಅಭಿಮಾನಪೂರ್ವಕವಾಗಿ ನಾನು